ಅಭಿಷೇಕ ಆಯ್ತು. ಬದಲಾಯಿಸಿದ್ರು ಹಸ್ತದಲ್ಲಿರ್ತಕ್ಕಂಥ ಬಲಹವನ್ನು ಬದಲಾಯಿಸುವ ಶಕ್ತಿ ಭಗವಂತನಿಗಿದೆಯಂತೆ. ಹಾಗಾಗಿ ನಿಮ್ಮ ಹಸ್ತದಲ್ಲಿರ್ತಕ್ಕಂಥ ಯಾವುದೇ ದೋಷಗಳಿದ್ರೂ ಸಹಿತ, ಎಂತಹ ಅಪಮೃತ್ಯು ದೋಷಗಳಿದ್ರೂ ಸಹಿತ ಎಲ್ಲಾ ದೋಷಗಳು ಬೇಗ ದೂರ ಆಗಲಿ ಅಂತ ನಾನು ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಹೇಳಿ ಗೋವಿಂದ 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 ಗೋವಿಂದ. ಗೋವಿಂದನ ಕ್ಷೇತ್ರಕ್ಕೆ ಬಂದಾಗ ನಾವು ಸಂಪೂರ್ಣವಾಗಿ ಶರಣಾಗತರಾಗಬೇಕು. ಶರಣಾಗತರಾಗದೆ ಹಾಗೆ ನಮ್ಮದೇನಿಲ್ಲಪ್ಪ ಎಲ್ಲ ನಿಂದೆ ಅಂತ ಹೇಳಬೇಕು. ಎಲ್ಲ ನಿಂದೆ ಅಂತ ಹೇಳಬೇಕಾದ್ರೆ ನಮ್ಮ ಹಸ್ತಗಳು ಗಗನವನ್ನು ನೋಡಬೇಕು, ಪಾದಗಳು ಭೂಮಿಯಲ್ಲಿರಬೇಕು. ಹಾಗೆ ನಮ್ಮ ದೇಹ ಯೋಚನೆ ಮಾಡ್ತಾನೆ, ಇವನು ಏನೂ ಇಲ್ಲ ಅಂತ ಹೇಳುವಾಗ ಇವನ್ನ ರಕ್ಷಣೆ ಮಾಡಬೇಕಾದ್ರು ನನ್ನ
ಕರ್ತವ್ಯ ಅಂತೇಳಿ ಈ ಕ್ಷೇತ್ರ ಇಲ್ಲಿರ್ತಕ್ಕಂಥ ಬೃಹತ್ ಬೆಟ್ಟದ ಸಾಲಿಗ್ರಾಮ ಸರಿಸುಮಾರು 68 kg ಇರ್ತಕ್ಕಂಥದ್ದು. ಸಾಲಿಗ್ರಾಮಗಳು ಬಹಳ ಚಿಕ್ಕದಾಗಿ ಪುಟ್ಟದಾಗಿ ಅಷ್ಟೇ ನೋಡಿದ್ವಿ ನಾವು. ಆದರೆ ಇಷ್ಟು ಬೃಹತ್ ಬೆಟ್ಟದ ಸಾಲಿಗ್ರಾಮ ಗಂಡಕಿ ಎಂಬತಕ್ಕಂಥ ನದಿಯಲ್ಲಿ ಸಿಕ್ಕಂಥದ್ದು. ಬಂದು ಈಗಾಗಲೇ ಸರಿಸುಮಾರು 1 ವರ್ಷ ಪೂರೈಸ್ತಾ ಇದೆ. ಇದೇ ಬರ್ತಕ್ಕಂಥ ಆಗಸ್ಟ್ 8 ಮತ್ತು 9ನೇ ತಾರೀಕು ಸಾಲಿಗ್ರಾಮ ಪ್ರತಿಷ್ಠಾಪನೆ ಆದಂಥ ದಿನ. 1 ವರ್ಷ ಪೂರೈಸಿಕೊಳ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದಾರೆ. 8 ಮತ್ತು 1 ಆಗಸ್ಟ್ 1 ಪ್ರಾರಂಭ ಆದರೆ 11ರವರೆಗೂ ನಿರಂತರ ಕಾರ್ಯಕ್ರಮ. ಅದರಲ್ಲೂ 8 ಮತ್ತು 9ನೇ ತಾರೀಕು ಅದ್ಧೂರಿಯುತವಾದಂಥ ಕಾರ್ಯಕ್ರಮ. ಸಾಲಿಗ್ರಾಮ ಅಂದರೆ ತುಳಸಿ ಕೊಟ್ಟ ಮೇಲೆ ಕಪ್ಪು ಶಿಲೆ ಆಗುತ್ತೆ. ಕಪ್ಪು ಶಿಲೆ ಆದ ನಂತರ ಗಂಡಕಿ ಎಂಬಾಕೆ ತಾನು ಶ್ರದ್ಧಾಭಕ್ತಿಯಾಗಿ ಪುನಃ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿದಾಗ ನನ್ನ ಗರ್ಭದಲ್ಲೇ ಹುಟ್ಟಬೇಕು ಅಂತ ಕೇಳಿಕೊಂಡಾಗ ಗಂಡಕಿ ಎಂಬತಕ್ಕಂತಹ ನದಿಯಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಆಗುತ್ತೆ. ಹಾಗೆ ಸಾಲಿಗ್ರಾಮದ ಒಳಗಡೆ ಇರತಕ್ಕಂತಹ ಆ ಚಕ್ರ ರಚನೆ ಇದೆಯಲ್ಲ, ಸುದರ್ಶನ ಚಕ್ರಗಳು, ಆ ಚಕ್ರ ರಚನೆ ಮಾಡಿರ್ತಕ್ಕಂಥದ್ದು ವಜ್ರಕೀಟ ಎಂಬತಕ್ಕಂಥ ಒಂದು ಹುಳು ರಚನೆ ಮಾಡೋದು. ಯಾವೊಬ್ಬ ಶಿಲ್ಪಿ ಕೆತ್ತನೆ ಮಾಡದಿರತಕ್ಕಂತಹ ಈ ಸಾಲಿಗ್ರಾಮ ಶಿಲ್ಪಿಗಳ ಕೈಲಾಗಲಿ ಅಥವಾ ಯಾರೊಬ್ಬರು ಕೆತ್ತನೆ ಮಾಡದಿರ ಅದು ಸ್ವಯಂಭೂ ಆದ್ದರಿಂದ ಬೇಡಿ ಬಂದಂತಹ ಭಕ್ತರ ಮನಸ್ಸಲ್ಲಿ ಏನು ಕೋರಿಕೆ ಇದೆಯೋ ಅದು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಅಂತಹ ಅದ್ಭುತವಾದಂತಹ ಸಾಲಿಗ್ರಾಮ ಜೊತೆಗೆ ತಾಯಿ ಮಹಾಲಕ್ಷ್ಮಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರರ ಈ ಒಂದು ಪುಟ್ಟ ಸಾನ್ನಿಧ್ಯಕ್ಕೆ ಇಡೀ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಭಕ್ತರು ಬರ್ತಾರೆ. ಬಂದು ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಭೂಮಿಗೆ ಸಂಬಂಧಪಡತಕ್ಕಂಥ ವಿಚಾರಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಳ್ತಾರೆ. ಅಂತಹ ಅದ್ಭುತವಾದಂಥ ಕ್ಷೇತ್ರ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಬನ್ನಿ, ಭಗವಂತನ ದರ್ಶನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ.